ಮಕರ ರಾಶಿಯವರು ಈ ವರ್ಷ ಲಾಸ್ ಒಳಗಿದ್ದಾರೋ ಪ್ರಾಫಿಟ್ ಒಳಗಿದ್ದಾರೋ? ಮಕರ ರಾಶಿಯವರ ಈ ವರ್ಷದ ಇನ್ಕಮ್ ಏನು? ಸೊ ಮಕರ ರಾಶಿಯವರು ಯಾವ ರೀತಿಯಾಗಿ ಈ ವರ್ಷದ ಫಲವನ್ನ ಪಡ್ಕೊಳ್ತಾ ಇದ್ದಾರೆ ಸೊ ಅಂತನ್ನುವಂತಹ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೇನೆ. ಸೊ ಮಕರ ರಾಶಿಯವರ ಆಯ ವ್ಯಯವನ್ನ ನೋಡೋದಾಗಿತ್ತು ಅಂತಂದ್ರೆ, ಮಕರ ರಾಶಿಯವರ ಆಯ ಅಥವಾ ಪ್ರಾಫಿಟ್ ಅಥವಾ ಇನ್ಕಮ್ ಅಂತ ಹೇಳಿ ಬಂದಾಗ ಸೊ ಅವ್ರಿಗಿರುವಂತಹ ಆಯ ಎಷ್ಟು ಅಂತಂದ್ರ 5 ಆಯ ಇದೆ. ಸೊ 5 ರೂಪಾಯಿ ಅವರು ಇಡೀ ವರ್ಷ ಗಳಿಸಿಕೊಳ್ತಾ ಇದ್ದಾರೆ. ಸೊ 5 ರೂಪಾಯಿ ಪ್ರಾಫಿಟ್ ಅವ್ರಿಗೆ ಈ ವರ್ಷ ಇದ್ದೇ ಇದೆ. ಸೊ ಹಂಗಿದ್ರೆ ವ್ಯಯ ಖರ್ಚೆಷ್ಟು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಖರ್ಚಾಗ್ತದ. 11 ರೂಪಾಯಿ ಖರ್ಚಿದೆ. ಸೊ ಮಕರ ರಾಶಿಯವರಿಗೆ ಈ ವರ್ಷದ ಖರ್ಚು ಅಂತ ಹೇಳಿ ಬಂದಾಗ 11 ರೂಪಾಯಿ ಖರ್ಚನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏನ್ರಿಪ್ಪ, ಕೈಲೇ 6 ರೂಪಾಯಿ ಖರ್ಚು ಮಾಡ್ಲಿಕ್ಕತ್ತೀರಿ ಅಂತ. ಸೊ ಟ್ರೆಜರಿ ಒಳಗೆ ಏನೇನ್ ಇಟ್ಟಿರಲ್ಲ ಎಲ್ಲ ಒಂಚೂರು ಹೊರಗೆ ತೆಗಿಬೇಕಾಗ್ತದ, ಖರ್ಚು ಜಾಸ್ತಿ ಮಾಡ್ಬೇಕಾಗ್ತದ ಈ ವರ್ಷದೊಳಗ. ಸೊ 11 ರೂಪಾಯಿ ನೀವು ಖರ್ಚು ಮಾಡ್ಲಿಕ್ಕತ್ತೀರಿ, 5 ರೂಪಾಯಿ ಮಾತ್ರ ಬರ್ಲಿಕ್ಕತ್ತದ. ಸೊ 6 ರೂಪಾಯಿ ನಿಮ್ ಕೈಲೇನ ಖರ್ಚಾಗ್ತದ. ಸೊ ಭಗವಂತನ ಸ್ಮರಣೆಯನ್ನ ಮಾಡ್ರಿ, ವಿಶೇಷವಾಗಿ ವಿಷ್ಣುವಿನ ಸಹಸ್ರ ನಾಮವನ್ನ ಪಠಣ ಮಾಡ್ರಿ. ಸೊ ವಿಷ್ಣು ಸಹಸ್ರನಾಮದ ಪಠಣದಿಂದ ನಿಮ್ದೇನು ಸ್ಥಿತಿ ಅದ ಅಥವಾ ಈಗೇನಿದ್ದೀರಿ ಯಾವ ಸ್ಟೇಟಸ್ ಒಳಗಿದ್ದೀರಿ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಿ, ಲಾಸ್ ಒಳಗ ಹೋಗೋದಿಲ್ಲ.